ಕಬಿನಿ ಜಲಾಶಯದ ಮುಳುಗಡೆಗ ನಮ್ಮ ಆಸ್ತಿ ಕಳ್ಕೊಂಡು, ಊರು ಕಳ್ಕೊಂಡು, ಭೂಮಿ ಕಳ್ಕೊಂಡು, ನಾವು ಹೊಸದಾಗಿ ಸರ್ಕಾರ ಕೆಂಚನಹಳ್ಳಿ ಗ್ರಾಮದಲ್ಲಿ ನಮ್ಗೆ ಭೂಮಿ ರಿಸರ್ವ್ ಮಾಡಿದ್ದು 951 ಎಕರೆ ಭೂಮಿ ಕಂದಾಯ ಭೂಮಿ ಇತ್ತು. ಅದರಲ್ಲಿ 495 ಎಕರೆ ಭೂಮಿಯ ಈಗಾಗಲೇ ಹಂಚಿಕೆ ಮಾಡಿದ್ದು, ಇನ್ನು 345 ಎಕರೆ ಭೂಮಿ ಬಾಕಿ ಇದ್ದು, ಈ ಭೂಮಿಯನ್ನು ಅರಣ್ಯ ಇಲಾಖೆಯವರು ಹಿಂದೆ 1970ರಲ್ಲಿ ಮಂಜೂರಿಯಾಗಿ ಕಂದಾಯ ಇಲಾಖೆಗೆ ವಹಿಸಿರೋಂಥ ಜಮೀನನ್ನು, ಉಳ್ಕೊಂಡಿರೋಂಥ ಪ್ರದೇಶದ ಜಮೀನನ್ನು ಬಡಜನರಿಗೆ ಹಂಚಿಕೆ ಆಗಬೇಕಾಗಿತ್ತು. ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಕೊಡಗು ಕೇರಳ ಮೇಳಕ್ಕೆ ಹೋದ್ರು. ಈ ಭೂಮಿ ಪೆಂಡಿಂಗ್ ಉಳ್ಕೊಂಡಿತ್ತು, ಹಾಗೆ ಬಾಕಿ ಉಳ್ಕೊಂಡಿತ್ತು. ಇವರು ಡಿ ಲೈನ್ ಮಾಡಾಗ ಕೆಂಚನಹಳ್ಳಿ ಸರ್ವೆ ನಂಬರ್ 1 ಭೂಮಿನ ಗಡಿ ಮೇಲೆ ಮಾಡೋ ಅಂತ ಡಿ ಲೈನ್ನ ಸರ್ವೆ ನಂಬರ್ ಮಧ್ಯಭಾಗದಲ್ಲಿ ಮಾಡಿ ರೈತರು ಕೊಡಬೇಕಾದಂಥ ಭೂಮಿನ ತಮ್ಮ ಹೆಸರು ತಕ್ಕೊಂಡು ಇದುವರೆಗೆ ಗಂಟೆ ತೊಂದರೆ ಕೊಟ್ಟಾರ. ನಾವು ಈಗ 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೀವಿ. ಕಬಿನಿ ಜಲಾಶಯದಲ್ಲಿ ನಮ್ಗೆ ಸರ್ಕಾರದ ಆದೇಶ ಇದ್ರು ಇಲ್ಲ ಅನ್ನೋ ಥರದಲ್ಲಿ 2 ಡಿಪಾರ್ಟ್ಮೆಂಟ್ ಸೇರ್ಕೊಂಡು ನಮ್ಮ ಕಣ್ಣಿಗೆ ಮಣ್ಣೆರ್ಚ್ಕೊಂಡು ಈ ರೀತಿ ಮಾಡೋದ. ಈಗಾಗಲೇ ಅನೇಕ ಜಿಲ್ಲಾಧಿಕಾರಿಗಳು, DC ಚೀಫ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ದಾಗಾದ್ರೂ ನಮ್ಮ ಕೆಲಸ ಆಗಿಲ್ಲ. ಈಗ ಕಳೆದ 30ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ MLA ಮತ್ತು ಅರಣ್ಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳೆಲ್ಲ ಸಭೆ ಮಾಡಿ ನವೆಂಬರ್ 15 ನಾವು ಇದನ್ನ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತಗೊಂಡು ಭೂಮಿ ಹಂಚಕ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನವೆಂಬರ್ 15 ಗಂಟೆ ನಾವು ಕಾದು ನಮ್ಮ ಬೇಡಿಕೆ ಈಡೇರಿದ ಕಾರಣ ನಾವು ಈಗ ಧರಣಿ ಹಬ್ಕೊಂಡಿವಿ. ಇವರು ಭೂಮಿ ಕೊಡೋವರೆಗೆ ಗಂಟೆ ನಾವು ಇಲ್ಲಿ ನಿರಂತರ ಧರಣಿ ಮಾಡೋಕೆ ನಾವೆಲ್ಲ ಸಿದ್ಧವಾಗಿ ಈ ಗ್ರಾಮಕ್ಕೆ ನಾವು ಆಗಮಿಸಿದ್ದೀವಿ.